ಅಲ್ಲಿ ಕನ್ನಡಿಗ ಇದ್ದಾನೆ. ಒಲಿಂಪಿಕ್ಸ್ಗೆ ಆಯ್ಕೆ ಆಗೋದಕ್ಕೆ ಒಂದೇ ಒಂದು ಮೆಟ್ಲು ಮಾತ್ರ ಬಾಕಿ. ಯಾಕೆಂದ್ರೆ ಆಯ್ಕೆ ಪ್ರಕ್ರಿಯೆಗೆ ಗ್ರಾಮೀಣ ಪ್ರತಿಭೆ ಸೆಲೆಕ್ಟ್ ಆಗಿದ್ದಾನೆ. ಬ್ರೇಕಿಂಗ್ ನ್ಯೂಸ್. ದಾವಣಗೆರೆ ಜಿಲ್ಲೆಯ ಜಗಳೂರು ಮೂಲದ ಹಾಲೇಶ್ ಸೊಕ್ಕೆ ಗ್ರಾಮದ ಅಪ್ಪಟ ಕ್ರೀಡಾಪಟು. ಹಾಲೇಶ್ ಸಾಲ ಮಾಡಿ ಪಂದ್ಯಾವಳಿಗಳಿಗೆ ಹೊರಟಂತಹ ಹುಡುಗ, ಮ್ಯಾರಥಾನ್ ಓಟಗಾರ, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳ್ಳಿ ಪದಕದ ವಿಜೇತ. ಇದೇ ಜೂನ್ 21ನೇ ತಾರೀಕು ಮುಂದಿನ ಸೋಮವಾರ ಆಯ್ಕೆ ಪ್ರಕ್ರಿಯೆ ಇದೆ. ಪಂಜಾಬ್ನ ಪಟಿಯಾಲದಲ್ಲಿ ನಡೆಯುತ್ತೆ ಆಯ್ಕೆ ಪ್ರಕ್ರಿಯೆ. 1500 ಮೀಟರ್ ಓಡಿ ಆಯ್ಕೆ ಆದರೆ ಒಲಿಂಪಿಕ್ಸ್ಗೆ ರೂಟ್ ಕ್ಲಿಯರ್ ಆಗುತ್ತೆ. ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ ಈ ವ್ಯಕ್ತಿ. ದಾವಣಗೆರೆಯ ಹಾಲೇಶ್ ಕೂಲಿ ಕೆಲಸ ಮಾಡಿಕೊಂಡೇ ದಿನಕ್ಕೆ 8 ಗಂಟೆ ಅಭ್ಯಾಸ ಮಾಡ್ತಾನೆ. ಕಲ್ಲು ಮುಳ್ಳಿನ ಗುಡ್ಡಗಾಡು ಪ್ರದೇಶದಲ್ಲಿ ಅಭ್ಯಾಸ ಮಾಡಿ ತಾಯಿ ಚೌಡಮ್ಮ ಈಗಲೂ ಕೂಡ ಕೂಲಿ ಕೆಲಸ ಮಾಡ್ತಿದ್ದಾರೆ. ಈ ಕ್ರೀಡಾಪಟುಗೆ ಬೇಕಾಗಿದೆ ಆರ್ಥಿಕ ಸಹಾಯ. ನೀವೆಲ್ಲರೂ ಅಥವಾ ನಾವೆಲ್ಲರೂ ಕೂಡ ನೆರವಾದರೆ ಹಾಲೇಶ್ಗೆ ಸಹಾಯ ಆಗುತ್ತೆ. ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ಕ್ರೀಡಾಪಟು ಹಾಲೇಶ್. ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಇಂಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 1500 ಅಂದರೆ 1500 ಮೀಟರ್ ಓಟ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಗೆದ್ದರೆ ನೇರವಾಗಿ ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗ್ತಾರೆ ದಾವಣಗೆರೆಯ ಓಟಗಾರ ಹಾಲೇಶ್. ನಾನು ಪಂಜಾಬ್ ದಿನಾಂಕ 21/6/2021 ಪಂಜಾಬ್ ಪಟಿಯಾಲದಲ್ಲಿ ನಡೆಯುತ್ತಿರುವ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಗ್ರ್ಯಾಂಡ್ ಪ್ರಿಕ್ಸ್ 4 ಹಾಗೆ ಒಲಿಂಪಿಕ್ ಆಯ್ಕೆಗೆ ನಾನು 1500 ಮೀಟರ್ ಓಟವನ್ನು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದೀನಿ. ಹಾಗೆ ಈ ಕರ್ನಾಟಕವನ್ನು ಪ್ರತಿನಿಧಿಸುವ ಅನ್ನೋದಕ್ಕಿಂತ ದೇಶವನ್ನು ಪ್ರತಿನಿಧಿಸಬೇಕೆನ್ನೋ ಒಂದು ಹಠಛಲ ನನ್ನಲ್ಲಿ ತುಂಬ ಇದೆ. ಆದರೆ ಬಡತನ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ನಮಗೆ ತುಂಬ ಒಂದು ತೊಂದರೆ ಆಗಿದೆ. ಯಾಕಂತೇಳಿದರೆ ನಮ್ಮ ಹಳ್ಳಿಲಿ ನಾವು ಕೂಲಿ ಕೆಲಸ ಮಾಡುತ್ತಾ ಹಾಗೆ ಅವ್ರ ಹತ್ರ ಸಾಲ ಸೂಲ ಮಾಡ್ಕೊಂಡು ಎಲ್ಲೋ ಈಗ ಸ್ಪೋರ್ಟ್ಸ್ ನಡೀತಾ ಇದಾವೆ ಅಂದರೆ ಸಾಲ ಸೂಲ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಹಾಗೆ ನಮಗೆ ನಮ್ಮಂಥ ಪ್ರತಿಭೆಗಳಿಗೆ ಸಹಕಾರ ಪ್ರೋತ್ಸಾಹ ಕೊಟ್ಟರೆ ಈ ದೇಶಕ್ಕೆ ಕೀರ್ತಿ ತಂದು ಗೆದ್ದು ನಮ್ಮ ದೇಶಕ್ಕೊಂದು ಹೆಸರು ತರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಹಳ್ಳಿಲಿ ಕೂಡ ನಾವು ಈಗೇನು ಸಂಜೆ 5 ಗಂಟೆಯಿಂದ ಹಿಡಿದು 9 ಗಂಟೆವರೆಗೂ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ನಮ್ಮ ಹಳ್ಳಿಲಿ ಒಂದು ಟ್ರ್ಯಾಕ್ ಸಮೇತ ಇಲ್ಲ, ಒಂದು 200 ಮೀಟರ್ ಟ್ರ್ಯಾಕ್ ಸಮೇತ ಇಲ್ಲ. ಈ MLA MP ಗಳು ಏನಿದಿರೋ ನಮ್ಮ ಅಸೋಸಿಯೇಷನ್ನಿಂದ ನಮಗೊಂದು ಅಟ್ಲೀಸ್ಟ್ ಒಂದು 200 ಮೀಟರ್ ಟ್ರ್ಯಾಕ್ ಆದರೂ ಹಾಕ್ಸ್ಕೊಟ್ರೆ ನಮ್ಮಂಥ ಹಳ್ಳಿ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ರೋಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಕಾರು ಬೈಕು ಲಾರಿಗಳೆಲ್ಲ ಓಡಾಡ್ತಿರ್ತವೆ, ತುಂಬ ಅನಾಹುತಗಳು ಆಗಿರೋದು ಕೇಳಿದ್ದೀವಿ. ನಮ್ಮ ಕಡೆಗೂ ಈ ಥರ ಆಗೋದು ಬೇಡ, ನಮಗೊಂದು ಟ್ರ್ಯಾಕ್ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ನನ್ನ ಸಹೋದ್ಯೋಗಿ ಸಂಜಯ್ ದಾವಣಗೆರೆಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸಂಜಯ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ನಾವೆಲ್ಲ ಪ್ರೌಡ್ ಫೀಲ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಅಫ್ಕೋರ್ಸ್ ತುಂಬ ಜನ ಹೃದಯ ವೈಶಾಲ್ಯತೆ ಇದೆ, ಇಲ್ಲ ಅಂತಲ್ಲ, ಹೆಲ್ಪ್ ಮಾಡ್ತಾರೆ ಜನ ಕೂಡ. ಬಟ್ ಇಲಾಖೆಯೆಲ್ಲ ಏನು ಸಪೋರ್ಟ್ ಮಾಡಲ್ವ ಸಂಜಯ್? ಹೌದು ಹರೀಶ್, ಆತ ಹೇಳೋದೇನಂದ್ರೆ ನಮ್ಗೆ ಇಲಾಖೆದು ಅವ್ನಿಗೆ ಏನು ಗೊತ್ತೇ ಇಲ್ಲ. ಇಲಾಖೆ ಎಲ್ಲಿದೆ ಏನು ಅಂತಾನೆ ಗೊತ್ತಿಲ್ಲ. ಆಮೇಲೆ ಇಲಾಖೆಯವ್ರು ಯಾರಿದಾರ ಅಂತಾನೂ ಗೊತ್ತಿಲ್ಲ ಹಾಲೇಶ್ ಎಂಬ ಯುವಕನಿಗೆ. ಏನು ಈತ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ಯುವಕ, ಏನು ಪ್ರತಿನಿತ್ಯ ಕೂಡ ಕೂಲಿ ಮಾಡ್ಕೊಂಡು ಜೀವನ ಸಾಗಿಸುವಂತ ಯುವಕ. ಏನು ಈತ ತಾಯಿ ಈತ ಇಬ್ಳರೇ ಇರೋದು. ಇವರು ಕೂಡ ಏನೋ ಪ್ರತಿನಿತ್ಯ ಕೂಲಿ ಕೆಲಸ ಮಾಡಿ ಈ ತರ ಒಂದು ಏನೋ ಸ್ಪೋರ್ಟ್ಸ್ ಅಲ್ಲಿ ಒಂದು ಸಾಧನೆ ಮಾಡ್ಬೇಕಂತ ಹೊರಟಿರೋ ಯುವಕ ಆಯ್ತಾ. ಏನೋ ಈಗ ಮೊನ್ನೆ ಆಲ್ರೆಡಿ ಒಂದು ಮ್ಯಾರಥಾನ್ ಓಟದಲ್ಲಿ ಏನೋ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬೆಳ್ಳಿ ಪದಕ ಅಂತ ತಗೊಂಡಿದ್ದಾನೆ. ಅಲ್ಲ, ದಾವಣಗೆರೆ ಭಾಗದ ಕ್ರೀಡಾ ಇಲಾಖೆ, ಕ್ರೀಡಾ ಸಚಿವಾಲಯ ಇದೆ, ಅವ್ರು ಯಾರು ಅಧಿಕಾರಿಗಳ ಗಮನದಲ್ಲಿ ಇದ್ದೇ ಇರುತ್ತಲ್ಲ. ಹೌದು ಸರ್, ಅಧಿಕಾರಿಗಳಿಗೆ ಈ ಯುವಕ ಇದಾನೆ ಅಂತಾನೆ ಗೊತ್ತಿಲ್ಲ. ನಾವು ಕೂಡ ಬೆಳಿಗ್ಗೆಯಿಂದ ಕರೆ ಮಾಡ್ತಾ ಇದೀವಿ. ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ಆ ಯುವಕನ ಬಗ್ಗೆ ನಾವ್ ಹೇಳಿದ ನಂತರ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಏನೋ ಆ ಯುವಕ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಅಧಿಕಾರಿ ಹೇಳಿದ್ದಾರೆ. ಬಟ್ ಈಗ ಯುವಕ ಅವರು ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಇದು ನಮ್ ಖಾಸಗಿ ನಡೀತಾ ಇರೋದು, ಒಲಿಂಪಿಕ್ ಖಾಸಗಿಯಿಂದ ನಡೆಸ್ತಾ ಇರೋದು, ಅದರಲ್ಲಿ ಭಾಗವಹಿಸ್ತಾ ಇದು ಎನ್ರೋಲ್ಮೆಂಟ್ ಏನ್ ಮಾಡ್ಸಿರೋದಲ್ಲ ಇದು ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಹರೀಶ್. ಯಾರಾದ್ರೇನು ಪ್ರತಿಭೆ ನಮ್ಮೂರ್ನವನು, ಪ್ರತಿಭೆ ನಮ್ ರಾಜ್ಯದ್ದು, ಆ ಪ್ರತಿಭೆ ಒಲಿಂಪಿಕ್ಸ್ ಅಲ್ಲಿ ನಿಲ್ಸಿದ್ರೆ ಅವಾಗ ಬಾವುಟ ಆರ್ಸಲ್ವಾ ನಮ್ ಕರ್ನಾಟಕ ಅಂತ. ಹಾಗಾಗಿ ಇದೆಲ್ಲ ಸುಮ್ಮನೆ ನುಣುಚ್ಕೊಳ್ಳೋಕ್ಕಷ್ಟೇ. ಬಟ್ ನನ್ನ ಪ್ರಕಾರ ಸರ್ಕಾರ ಅಥವಾ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಮಿನಿಸ್ಟರ್ ತನಕ ಗಮನ ಹರಿಸ್ಬೇಕು. ಅದೆಲ್ಲ ಇಲ್ಲ ಅಂದರೆ ಜನ ಕೂಡ ಸಾಥ್ ಕೊಡ್ತಾರೆ, ಅನುಮಾನನೇ ಇಲ್ಲ ಅದರಲ್ಲಿ. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.